ನಮಸ್ತೆ ಸ್ನೇಹಿತರೆ, ವೈಶಾಖ ಪುರಾಣದ 3ನೇ ಅಧ್ಯಾಯ ಶಯದಾನದ ಫಲ. ಪ್ರಣಮಯ್ಯ ದೇವಂ ಪುರುಷಂ ನಾರಾಯಣ ಮನಮಯಂ ವೇದವೇದ್ಯಂ ಸುರಗುರುಂ ಮಹಾತ್ಮಯಮಿದ ಮುಚ್ಯತೆ. ಯಾವ ಮನುಷ್ಯನು ಯೋಗ್ಯನಾದ ಬ್ರಾಹ್ಮಣನಿಗೆ ಮಂಚವನ್ನು ದಾನ ಮಾಡುವನೋ ಅವನು ದಾನ ಮಾಡಿದ ಆ ಮಂಚದ ಮೇಲೆ ಸುಖವಾಗಿ ಮಲಗುವ ವಿಪ್ರನಿಗೆ ಸೇವೆಯನ್ನು ಮಾಡುವನೋ ಅವನು ಅನಾರೋಗ್ಯದಿಂದ ಬಳಲುವುದಿಲ್ಲ. ಅವನ ಆರೋಗ್ಯವು ಸ್ಥಿರವಾಗುತ್ತದೆ. ಅವನಿಗೆ ಯಾರಿಗೂ ಲಭಿಸದ ಶಾಶ್ವತ ಸ್ಥಾನ ಲಭಿಸುವುದು ಮತ್ತು ಆತನಿಗೆ ಜನನ ಮರಣದ ಬಾಧೆಯುಂಟಾಗುವುದಿಲ್ಲ. ಮತ್ತು ಅವನು ಮಾಡಿದಂತಹ ಪಾಪಗಳು ಅಗ್ನಿಯಲ್ಲಿ ಸುಡುವ ವಸ್ತುವಿನ ಹಾಗೆ ಬೂದಿಯಾಗುವವು. ಯಾವ ಮನುಷ್ಯನು ದ್ವಿಜನಿಗೆ ಹಾಸಿಗೆಯನ್ನು ದಾನ ಮಾಡುವನೋ ಆತನು ಆರೋಗ್ಯವಂತನಾಗಿ ತನ್ನ 100 ತಲೆಮಾರಿಗೂ ಸುಖವನ್ನನುಭವಿಸಲು ಕಾರಣನಾಗುತ್ತಾನೆ. ಅವನು ಆಯುಷ್ಯವಿರುವವರೆಗೂ ಬಂಧು ಹಾಗೂ ಬಾಂಧವರೊಡನೆ ಸುಖದಿಂದಿರುವನು. ಯಾರು ಬ್ರಾಹ್ಮಣನಿಗೆ ಪಾದರಕ್ಷೆಯನ್ನು ದಾನವಾಗಿ ನೀಡುವನೋ ಅವನು ರಾಜನಾಗಿ ಭೋಗಿಯಾಗಿ ತನ್ನ 7 ಜನ್ಮವನ್ನು ಕೀರ್ತಿಶಾಲಿ ಹಾಗೂ ಎಲ್ಲ ಕೆಲಸದಲ್ಲಿ ಜಯಿಸುವನು. ನಂತರ ಅವನು ಬ್ರಹ್ಮಲೋಕವನ್ನು ಹೊಂದುವನು. ಯಾರು ವಿಪ್ರೋತ್ತಮನಿಗೆ ಆಸನಾದಿಗಳನ್ನು ದಾನ ಮಾಡುವರೋ ಆಗ ಆ ದ್ವಿಜನು ಆ ಆಸನವನ್ನು ಸ್ವೀಕರಿಸುವನೋ ಆಗ ಆ ಆಸನದ ಮೇಲೆ ಶ್ರೀ ಹರಿಯು ವಿಶ್ರಾಂತಿಸಿದಷ್ಟು ಪುಣ್ಯ ಲಭಿಸುತ್ತದೆ. ಆ ದಾನಿಗೆ ತನ್ನ ವಿಶ್ರಾಂತಿಗೆ ಭಂಗವಾಗುವುದಿಲ್ಲ. ಅವನಿಗೆ ಸುಖನಿದ್ರೆ ದೊರಕುವುದು. ಯಾರು ಯೋಗ್ಯ ಬ್ರಾಹ್ಮಣನಿಗೆ ಶಯಾದಿ ಉಪಕರಣಗಳನ್ನು ಅಂದರೆ ಕಂಬಳಿ, ಹಾಸಿಗೆ, ಮಂಚ ಇತ್ಯಾದಿಗಳನ್ನು ದಾನ ಮಾಡಿದರೆ ಅವನಿಗೆ ಮರಣ ನಂತರ ಮುಕ್ತಿ ದೊರಕುವುದು. ಮತ್ತು ಕಂಬಳಿ ದಾನ ಮಾಡುವವನು ಗಂಡಾಂತರದಿಂದ ಮತ್ತು ಅಪಮೃತ್ಯುವಿನಿಂದ ಪಾರಾಗಿ ಅವನ ಆಯುಷ್ಯವನ್ನು ಸಂಪೂರ್ಣವಾಗಿ ಜೀವಿಸುವನು. ಹೀಗೆ ಯಾರು ಬ್ರಾಹ್ಮಣನಿಗೆ ಬಿಸಿಲಿನಲ್ಲಿ ತೆಳು ಬಟ್ಟೆಯನ್ನು ದಾನವಾಗಿ ನೀಡುವನೋ ಅವನು ಮರಣಾಂತರದಲ್ಲಿ ಮುಕ್ತಿಯನ್ನು ಪಡೆಯುವನು ಮತ್ತು ಪೂರ್ಣಾಯುಷ್ಯವನ್ನನುಭವಿಸುವನು. ಯಾರು ಬ್ರಾಹ್ಮಣನಿಗೆ ಕರ್ಪೂರ, ಕುಂಕುಮ, ಹೂವುಗಳನ್ನು ದಾನವಾಗಿ ನೀಡುವನೋ ಅಂಥವನು ತನ್ನ ಮಕ್ಕಳು ಮತ್ತು ಬಾಂಧವರೊಡನೆ ಸುಖವಾಗಿ ಆಯುಷ್ಯವನ್ನು ಕಳೆಯುವನು ಮತ್ತು ಎಲ್ಲಾ ಲೋಕಗಳು ಅವನ ವಶದಲ್ಲಿರುತ್ತದೆ. ಗಂಧ ದಾನ ಮಾಡಿದರೆ ಅವನಿಗೆ ಚರ್ಮ ಸಂಬಂಧಿತ ಕಾಯಿಲೆಗಳು ವಾಸಿಯಾಗುವವು. ನೀರಿನಲ್ಲಿ ನೆಂದ ಸಂಪಿಗೆ ಹಾಗೂ ದರ್ಬೆಯನ್ನು ದಾನವಾಗಿ ನೀಡಿದರೆ ಅವನ ಅಂದರೆ ದಾನಿಯ ಸರ್ವ ಕಾರ್ಯದಲ್ಲಿ ದೇವತೆಗಳ ಆಶೀರ್ವಾದ ಹಾಗೂ ಸಹಾಯವಿರುತ್ತದೆ. ಈ ಫಲಗಳು ಪರಮಾತ್ಮನ ಅಂದರೆ ಶ್ರೀ ಹರಿಯ ಪ್ರೇರಣೆಯಂತೆಯೇ ದೊರಕುತ್ತವೆ. ಬ್ರಾಹ್ಮಣನಿಗೆ ಯಾರು ತೆಂಗಿನಕಾಯಿ, ಅಡಿಕೆ ಮತ್ತು ಇತರ ಸುಗಂಧಪೂರ್ವಕವಾದ ಪುಷ್ಪಗಳನ್ನು ದಾನ ಮಾಡಿದರೆ ಅಂತಹವನು 7 ಜನ್ಮದಲ್ಲಿ ಬ್ರಾಹ್ಮಣನಾಗಿ ಜನಿಸಿ ವೇದಾಭ್ಯಾಸ ಮುಗಿಸಿ ಪಂಡಿತನಾಗಿ ತನ್ನ 7ನೇ ಜನ್ಮದ ಮರಣಾಂತ್ಯದಲ್ಲಿ ವಿಷ್ಣು ಲೋಕವನ್ನು ಹೊಂದುವನು. ದಾರಿ ಹೋಕರಿಗೆ ವಿಶ್ರಾಂತಿ ಧಾಮವನ್ನು ಯಾರು ಕಟ್ಟಿಸುವನೋ ಅವನು ಚಕ್ರವರ್ತಿಯಾಗುವನು. ಬಾವಿ, ಕೆರೆ, ಉದ್ಯಾನವನ, ಛಾಯಾ ಮಂಟಪವನ್ನು ಕಟ್ಟಿಸಿದವನಿಗೆ ಸಂತಾನ ಲಾಭವಾಗುತ್ತದೆ. ರೋಗಿಯು ತಾಂಬೂಲವನ್ನು ದಾನ ಮಾಡಿದರೆ ಅವನು ರೋಗಮುಕ್ತನಾಗುವನು. ವೈಶಾಖ ಮಾಸದಲ್ಲಿ ಮಜ್ಜಿಗೆಯನ್ನು ದಣಿದ ಬ್ರಾಹ್ಮಣನಿಗೆ ಕೊಟ್ಟಲ್ಲಿ ಅವನು ಧನವಂತನೂ ವಿದ್ಯಾವಂತನೂ ಆಗುತ್ತಾನೆ. ಆ ಮಾಸದಲ್ಲಿ ಅಕ್ಕಿಯನ್ನು ದಾನ ಮಾಡಿದವನು ಪೂರ್ಣಾಯುಷ್ಯವನ್ನು ಸರ್ವ ಯಜ್ಞದ ಫಲವನ್ನು ಹೊಂದುವನು. ಯಾರು ತುಪ್ಪವನ್ನು ಬ್ರಾಹ್ಮಣನಿಗೆ ದಾನ ಮಾಡುವನೋ ಆತನ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಪಡೆಯುತ್ತಾನೆ. ಪಾನಕವನ್ನು ದಾನ ಮಾಡುವುದರಿಂದ ತನ್ನ ಪಿತೃಗಳಿಗೆ ಅಮೃತಪಾನ ಮಾಡಿಸಿದಂತೆ. ಇಲ್ಲಿಗೆ ಸ್ಕಂದ ಪುರಾಣೋಕ್ತ ವೈಶಾಖ ಮಾಸ ಮಹಾತ್ಮೆಯ 3ನೇ ಅಧ್ಯಾಯ ಸಂಪೂರ್ಣವಾಯಿತು. 4ನೇ ಅಧ್ಯಾಯ ವಿಧಿ ನಿಷೇಧಗಳು. ನಮೋ ನಮೋ ಸರ್ವ ಭಯಂಕರಾಯ ದಿವ್ಯಾಯ ವೀರಾಯ ಮಹಾಬಲಾಯ ಜಗತ್ಪ್ರಯಾಣಂ ಪರಿಪಾಲಕಾಯ ವಸಿಷ್ಠ ಕೃಷ್ಣಾಯ ನಮೋ ನಮಸ್ತೆ. ವೈಶಾಖ ಮಾಸದಲ್ಲಿ ತೈಲಮರ್ದನ, ಹಗಲಿನಲ್ಲಿ ನಿದ್ದೆ, ಕಂಚಿನ ಪಾತ್ರೆಯ ಭೋಜನ, ಮಂಚದ ಮೇಲಿನ ನಿದ್ದೆ, ಮನೆಯ ಸ್ನಾನ ನಿಷಿದ್ಧ, ಭೋಜನ ಮತ್ತು ಅನೇಕ ಬಾರಿ ಭೋಜನ ಮತ್ತು ರಾತ್ರಿ ಭೋಜನದ ಈ ಎಲ್ಲ 8 ರೀತಿಯನ್ನು ಬಿಡಬೇಕು. ಈ ಮಾಸದಲ್ಲಿ ವ್ರತವಿರುವ ವ್ಯಕ್ತಿಯು ಕಮಲದ ದಳದ ಮೇಲೆ ಭೋಜನ ಮಾಡಬೇಕು. ಈ ರೀತಿ ವ್ರತಾಚರಣೆ ಮಾಡಿದವನು ವಿಷ್ಣು ಲೋಕವನ್ನು ಹೊಂದುವನು. ವೈಶಾಖ ಮಾಸದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ದ್ವಿಜರು ಯಾರಾದರೂ ಆಗಮಿಸಿದ್ದಲ್ಲಿ ಅವರ ಪಾದವನ್ನು ತೊಳೆದು ಆ ಪಾದೋದಕವನ್ನು ತೀರ್ಥವೆಂದೆಣಿಸಿ ತಲೆಯ ಮೇಲೆ ಧರಿಸಬೇಕು. ಆ ವಿಪ್ರನ ಪಾದ ಕಮಲವನ್ನು ಹೊತ್ತಿ ಆತನನ್ನು ಒಳ್ಳೆಯ ಆಸನದ ಮೇಲೆ ಕೂರಿಸಿ ಆತನ ಪಾದ ಸೇವೆ ಮಾಡಬೇಕು. ಯಾರು ಈ ರೀತಿ ಸೇವೆ ಮಾಡುವನೋ ಆತನು ಬಂಧುಗಳೊಂದಿಗೆ ಸುಖದಿಂದಿದ್ದು ಬಂಧನಗಳಿಂದ ಬಿಡುಗಡೆ ಹೊಂದುವನು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಆತನಿಗೆ ಲಭಿಸುತ್ತದೆ. ಈ ರೀತಿ ವ್ರತಾಚರಣೆ ಮಾಡದಿದ್ದವನು ಕತ್ತೆ
ದೇವತೆಯ ಜನ್ಮ ಪಡೆಯುತ್ತಾನೆ ಮತ್ತು ಅಶ್ವಗಂಧಿ ಮರವಾಗಿ ಹುಟ್ಟುತ್ತಾನೆ. ಆರೋಗ್ಯವಂತನಾದ ಮನುಷ್ಯನು ವೈಶಾಖದಲ್ಲಿ ಮನೆಯಲ್ಲಿ ಸ್ನಾನ ಮಾಡಿದರೆ ಆತನು ಚಂಡಾಲ ವಂಶದಲ್ಲಿ ಹುಟ್ಟುವನು ಮತ್ತು 100 ಬಾರಿ ನೀಚ ಜನ್ಮದಲ್ಲಿ ಜನಿಸುವನು. ವೈಶಾಖದಲ್ಲಿ ಸ್ನಾನ, ವ್ರತ, ದಾನಾದಿಗಳನ್ನು ಮಾಡದಿದ್ದವನು ರಾಕ್ಷಸ ಜನ್ಮ ಪಡೆಯುತ್ತಾನೆ. ವೈಶಾಖ ಮಾಸದಲ್ಲಿ ಮನೆಯಿಂದಾಚೆ ಒಂದು ಗೋವಿನ ಪಾದದಷ್ಟು ನೀರು ನಿಂತಿದ್ದರೂ ಅದರಲ್ಲಿ ಗಂಗಾ ನದಿಯ ಸಾನ್ನಿಧ್ಯವಿರುತ್ತದೆ. ವೈಶಾಖದಲ್ಲಿ ಮಾಡುವ ದಾನದಿಂದ ಮನುಷ್ಯನ ವೃದ್ಧಿಯಾಗುತ್ತದೆ. ದಾನ ಮಾಡದಿದ್ದವನು ದರಿದ್ರನಾಗುವನು. ಎಲ್ಲಾ ಮಾಸ ವ್ರತವನ್ನಾಚರಿಸಿ ವೈಶಾಖ ಮಾಸವನ್ನಾಚರಿಸದಿದ್ದರೆ ಫಲ ದೊರಕುವುದಿಲ್ಲ. ವೈಶಾಖ ಮಾಸದಲ್ಲಿ ಮಧುಸೂದನನಾದ ಶ್ರೀ ಹರಿಯನ್ನು ಪೂಜೆ ಮಾಡಬೇಕು. ಈ ಮಾಸವು ಯಾತ್ರೆ, ಯಜ್ಞ, ತಪಸ್ಸು, ದಾನ, ಹೋಮಕ್ಕಿಂತ ಫಲಪ್ರದವಾಗಿದೆ. ಈ ಶ್ರೇಷ್ಠವಾದ ವೈಶಾಖ ಮಾಸದ ಅಭಿಮಾನಿ ದೇವತೆಯಾದ ಮಧುಸೂದನನ ಆರ್ಘ್ಯ ಮಂತ್ರ ಹೀಗಿದೆ. ಮಧುಸೂದನ, ವೈಶಾಖ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡಿ ನಿನಗೆ ಆರ್ಘ್ಯವನ್ನು ನೀಡುತ್ತಿದ್ದೇನೆ, ಇದನ್ನು ಸ್ವೀಕರಿಸು. ಈ ಆರ್ಘ್ಯ ನೀಡಿದ ನಂತರ ಪುನಃ ಸ್ನಾನ ಮಾಡಬೇಕು. ಸ್ನಾನಾದಿ ನಿತ್ಯ ಕರ್ಮಗಳನ್ನು ಈಡೇರಿಸಬೇಕು. ನಂತರ ಪುಷ್ಪಗಳಿಂದ ಶ್ರೀ ಲಕ್ಷ್ಮೀನಾರಾಯಣನನ್ನು ಪೂಜಿಸಬೇಕು. ನಂತರ ವಿಷ್ಣುವಿನ ಕಥಾಶ್ರವಣ ಮಾಡಬೇಕು. ಈ ರೀತಿ ಮಾಡಿದವನಿಗೆ ಪಾಪಗಳು ಸುಟ್ಟು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಲ್ಲಿಗೆ ಸ್ಕಂದ ಪುರಾಣ ವೈಶಾಖ ಮಾಸ ಮಹತ್ಮೆಯ 4ನೇ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.